ಸಂಡೇ ಅಂದ್ರೆ ರಜಾ, ತಿನ್ಬೇಕು ಜವಾರಿ ಹುಂಜ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಜಲ್ದಿ ಎದ್ದು ರೆಡ್ಡಿ ಹೋಟ್ಲು ಬೋಂಡಾ ತಿಂದು ಅಲ್ಲಿಂದ ಸೀದಾ ಸ್ಕೂಟಿ ನಾಗನಗಿರ್ನ ಯಾಕೆಂದ್ ಹೊಂಟೆ. ಇವತ್ತು ಸಂಡೇ ಮಾರ್ಕೆಟಿಗೆ ಹೋಗಿ ತರಕಾರಿ ತಮ್ಮ ಅಂತ ನಮ್ಮ ಅವ್ವ ಹೇಳಿದ್ಲು. ಹಂಗಾಗಿ ಸಂಡೇ ಮಾರ್ಕೆಟಿಗೆ ತರಕಾರಿ ತಗೊಳಕ್ ಬಂದೆ. ಸಂಡೇ ಬಂದ್ರೆ ಸಾಕು, ನಮ್ಮ ಊರಾಗ ತರಕಾರಿಗೆ ಏನು ಕಮ್ಮಿ ಇರಂಗಿಲ್ಲ. ಆದ್ರೆ ನನಗೆ ಸಂಡೇ ದಿನ ತರಕಾರಿ ತಿನ್ಬೇಕಂದ್ರೆ ಕುತ್ತಿಗೆ ಬರ್ತೈತಿ. ಯಾಕಂದ್ರೆ ಸಂಡೇ ದಿವಸ ಎಲ್ಲ ಕೋಳಿಗಳಿಗೆ ಹಾಕ್ತೀನಿ ನಾನು ವಿಲನ್. ಸಾಯಂಕಾಲ ತಿಂತೀನಿ ಚಿಕನ್. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆದ್ರೂ ನಮ್ಮ ಮಮ್ಮಿ ಹೇಳಿದ್ ಮಾತು ಮೀರ್ಬಾರ್ದು ಅಂತೇಳಿ ಸಂತೆಗೆಲ್ಲ ಅಡ್ಡಾಡ್ ತರಕಾರಿ ತಗೊಂಡ್ ಅಲ್ಲಿಂದ ಹೊಂಟೆ. ಹೋಗುವಾಗ ನನಗೆ ಅನಿಸಿದ್ದೇನಂದ್ರ ಚಿಕನ್ ಇಲ್ಲಾರ ಸಂಡೇ ಇವತ್ತು ನನಗೆ ಬ್ಯಾಡ್ ಡೇ ಅಂತೇಳಿ. ಆದ್ರೂ ನೋಡ್ಕೇನಮ್ಮ ಅಂತೇಳಿ ಸೀದಾ ಮನೆಗೆ ಬಂದೆ. ನನ್ನ ಜೀವನದಾಗ ಹುಡುಗಿ ಕಾಳಾಕಂತೂ ಮೀಟ್ರಿಲ್ಲ. ಹಂಗಾಗಿ ನಮ್ಮ ಮನೆಗಿರೋ ಲವ್ ಬರ್ಡ್ಸಿಗಾರ ಕಾಳಾಕಮ್ಮ ಅಂತೇಳಿ ಕಾಳಾಕಂತ ಕುಂತೆ. ಅದೇ ಗ್ಯಾಪ್ನಾಗ ನಮ್ಮಪ್ಪ ಫೋನ್ ಮಾಡಿ ಚಿಕನ್ ತಂಬರ್ತೀನಿ ತಗೊಂಬಾರಪ್ಪ ಅಂತ ಹೇಳ್ಬಿಟ್ಟ. ಒಡಿಶಾವ್ಯಾಗ ಮಜ್ಜಿಗೆ ಅಂತೇಳಿ ಮತ್ತೆ ಮಾರ್ಕೆಟ್ಗೆ ಹೋದೆ. ಮಾರ್ಕೆಟ್ನಾಗ ಇರೋ ಬರೋ ತರಕಾರಿ ಎಲ್ಲ ತಗೊಂಡ್ ಸೀದಾ ಜವಾರಿ ಕೋಳಿ ಕಡೆ ಹೊಂಟೆ. ಒಂದು ಕೋಳಿ ತಗೋಣಮಂತ ನಾನು ಇಲ್ಲಿಗೆ ಬಂದ್ರ ಇಲ್ಲಿ ನೋಡ್ರಿ 106 ಕೋಳಿ ಮಾರಾಕತ್ತಿದ್ರು. ತಲೆ ಕಾಲು ಎಲ್ಲ ಸರಿಯಾಗಿದ್ದು ನೋಡಿ ಒಂದ್ ಮಸ್ತ್ ಹುಂಜ ತಗೊಂಡ್ ಹೋದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸಂಡೇ ದಿನ ಚಿಕನ್ ತಿನ್ನಲಿ ಅಂತೇಳಿ ಇವತ್ತು ನಮ್ಮ ಹುಡುಗ ಒಂದ್ ಮಾತು ಹೇಳಿದ್ದ ನೋಡ್ರಿ. ಸಂಡೇ ಐತ್ಲೆ ಚಿಕನ್ ತಿನ್ ಸಾಯ್ಲೆ ಇವತ್ತು. ನಮ್ಮ ಹುಡುಗ ಹೇಳಿದಕ್ಕೋ ಇಲ್ಲ ನನಗ್ ತಿನ್ಬೇಕು ಅನ್ಸಿದಕ್ಕೋ ಗೊತ್ತಿಲ್ಲ, ಇವತ್ತಂತೂ ಮಸ್ತ್ ಹುಂಜ ತಗೊಂಡ್ ಮನೆಗೆ ಹೋಗಿ ನೋಡ್ರಿ. ಹುಂಜ ತಗೊಂಡ್ ಸೀದಾ ಚಿಕನ್ ಅಂಗಡಿ ಕ್ಲೀನಿಂಗ್ ಮಾಡಿಸಿ ಕಟ್ಟಿಂಗ್ ಮಾಡಿಸಿ ತಗೊಂಡ್ ಹೊಂಟೆ. ರಾತ್ರಿ ಇರೋ ಚಳಿಗೆ ಬಿಸಿ ಚಿಕನ್ ಸಾಂಬಾರ್ ಊಟ ಮಾಡಕತ್ತೀವಿ. ಅದೇ ಗ್ಯಾಪ್ನ ನಮ್ಮ ಅಪ್ಪ ಬಂದು ಫ್ಯಾನ್ ಹಾಕ್ತೀನಿ ಅಂತ ಹೇಳಿದ. ಫ್ಯಾನ್ ಹಾಕ್ಬೇಡಪ್ಪ ಚಳಿ ಐತೆ ಅಂದಿದ್ದಕ್ಕೆ ಹೆಂಗ್ ರೊಚ್ಚಿಗೆ ಹೇಳ್ತಾ ನೋಡ್ರಿ. ಊಟ ಮಾಡಿದ್ಮೇಲೆ ಹಾಕದ ಸುಮ್ನೆ ಕುಂದ್ರಪ್ಪ. ಆಮೇಲೆ ತಂಡಿ ಹೊಡ್ತಕ್ ನಮ್ಮ ಅಪ್ಪನು ತಣ್ಣಗಾದ. ಲಾಸ್ಟಿಗೆ ಮಸ್ತ್ ಊಟ ಮಾಡಿ ಎಲ್ಲಾರು ಎದ್ವಿ.